ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಪ್ರಾಯಶಃ ಈಗ ಏಳೂವರೆ ಹೊತ್ತಿಗೆ ಒಂದು ಚಿತ್ರದ ಪ್ರದರ್ಶನ ಆರಂಭ ಆಗುತ್ತೆ. ಅದು ಸತಿ ಸುಲೋಚನ. 90 ವರ್ಷಗಳ ಹಿಂದೆ ಆ ಚಿತ್ರ ಪ್ರಾರಂಭ ಆದಾಗ ಹೌಸ್ಫುಲ್ ಪ್ರದರ್ಶನ ಇತ್ತಂತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಕೇಳಿದ್ದು ಓದಿದ್ದು. ಪ್ರದರ್ಶನ ಆರಂಭ ಆದಾಗ ಇಡೀ ಚಿತ್ರಮಂದಿರದಲ್ಲಿ ಎಲ್ಲ ದೀಪಗಳನ್ನು ಆರಿಸಿದ್ರಂತೆ. ಆರಿಸಿದಾಗ ಅಲ್ಲಿದ್ದಂಥ ಎಲ್ಲ ಪ್ರೇಕ್ಷಕರಿಗೆ ಒಂದ್ಸರಿ ಗಲಿಬಿಲಿ ಆಯ್ತಂತೆ. ಸಿಂಹದ ಧ್ವನಿ ಗರ್ಜನೆ ಕೇಳ್ತಂತೆ. ಕೇಳಿದ ತಕ್ಷಣ ಎದ್ದು ಬಿದ್ದು ಎಲ್ಲ ಭಯವಾಗಿ ಓಡೋಕ್ಕೆ ಶುರು ಮಾಡಿದ್ರಂತೆ. ಆ ಗೊಂದಲ ಆರಂಭ ಆಯಿತು. ಗೊಂದಲ ಆರಂಭ ಆದಮೇಲೆ ಇದೇ ಥರದ ತೆರೆ ಮೇಲೆ ಸಿಂಹದ ಚಿತ್ರ ಬಂತು ಅಂತ ಕೇಳಿದ್ದೀನಿ. ಚಿತ್ರ ಬಂದಾಗ ಎಲ್ಲರೂ ಪ್ರೇಕ್ಷಕರಿಗೆ ರೋಮಾಂಚನ ಆಯ್ತಂತೆ. ಮೊದಲ ಬಾರಿಗೆ ಅಲ್ಲಿವರೆಗೂ ಶಬ್ದ ಇಲ್ಲದೇ ಇದ್ದಂಥ ಚಿತ್ರಗಳನ್ನು ನೋಡ್ತಾ ಇದ್ದ ಕನ್ನಡದ ಪ್ರೇಕ್ಷಕನಿಗೆ ಒಂದು ಗರ್ಜನೆಯ ಮೂಲಕ ಚಿತ್ರ ಆರಂಭ ಆಯಿತು. ಚಿತ್ರ ಆರಂಭ ಆದಂಥ ಮೊದಲ ವಾಕ್ಯ, ಮೊದಲ ಪದ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿರುವಂಥ ಹಿರಿಯರು ಸಾಕಷ್ಟು ಜನ ಇದ್ದರೆ ಅವ್ರಿಗೂ ಪ್ರಾಯಶಃ ಅದು ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿಗೆ 90 ವರ್ಷದ ಹಿಂದೆ ಅಂದರೆ ಅದನ್ನು ನೋಡಿದಂಥ ಪ್ರೇಕ್ಷಕನಿಗೆ ಅವನ ನೆನಪಿನ ಶಕ್ತಿ ಸ್ಪಷ್ಟವಾಗಿರಬೇಕು ಅಂದರೆ ಕನಿಷ್ಠ 15 ವರ್ಷ ಆಗಿರಬೇಕು. 15 ವರ್ಷ ಅಂದರೆ 105 ವರ್ಷದ ವ್ಯಕ್ತಿ ಯಾರಾದರೂ ಇದ್ದರೆ ಅವರ ಬಾಯಿಂದ ನಾವು ಕೇಳಿದ್ರೆ ಅವತ್ತಿನ ಪ್ರದರ್ಶನ ಹೇಗಾಯಿತು, ಮೊದಲ ವಾಕ್ಯ, ಕನ್ನಡದ ಮೊದಲ ವಾಕ್ಯ ಸತಿ ಸುಲೋಚನದಲ್ಲಿ ಯಾವುದಾಗಿತ್ತು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ನೆನಪಿನಲ್ಲಿ ಬೇರೆ ಬೇರೆ ಹಿರಿಯರು ಹೇಳಿದಂಥನ್ನು ಇಟ್ಟುಕೊಂಡು ನಾವು ಇವತ್ತು ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀನಿ. ಆಶ್ಚರ್ಯ ಆಗ್ಬೋದು, ಇವತ್ತು ಡಿಜಿಟಲ್ ಮೀಡಿಯಾದಲ್ಲಿ ಮೊಬೈಲ್ನಲ್ಲಿ ಯಾವ ಚಿತ್ರವನ್ನು ಬೇಕಾದರೂ ಸ್ಪಷ್ಟವಾಗಿ ನಾವು ತೆಗಿಬಹುದು. ಆದರೆ ಸೆಲ್ಯುಲಾಯ್ಡ್ನಲ್ಲಿ 1933ನೇ ಇಸ್ವಿಯಲ್ಲಿ ಈ ಚಿತ್ರೀಕರಣ ಹೇಗಾಗಿರಬಹುದು? ಇದರ ಸಂಶೋಧನೆಯನ್ನು ಮಾಡ್ತಾ ಹೋದಾಗ ಗೊತ್ತಾಯಿತು, ಎಲ್ಲವನ್ನು ಸೆಟ್ನಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದರ ಒಂದೇ ಒಂದು ಸೋರ್ಸು ಸೂರ್ಯದೇವ. ಸೂರ್ಯನ ಬೆಳಕನ್ನು ತೆರೆದ ಆಕಾಶ, ಈಗ 4 ಗೋಡೆಗಳ ಸೆಟ್ ಹಾಕಿ ಮೇಲ್ಗಡೆ ಪೂರ್ತಿ ಓಪನ್ ಜಾಗವನ್ನು ಇಟ್ಟುಕೊಂಡು ಅಲ್ಲಿಂದ ಸೂರ್ಯನ ಬೆಳಕನ್ನು ನಮ್ಮ ರಿಫ್ಲೆಕ್ಟರ್ಗಳ ಮೇಲಿಟ್ಟು ಅದರಿಂದ ಹೈಲೈಟು, ಬ್ಯಾಕ್ ಲೈಟು ಇವೆಲ್ಲ ಕ್ರಿಯೇಟ್ ಮಾಡಿ ಸತಿ ಸುಲೋಚನವನ್ನು ನಮಗೆ ಇಂಥ ಮಹನೀಯರು ನೀಡಿದ್ದಾರೆ. ಇದೊಂದು ಅದ್ಭುತವಾದಂತಹ ಕ್ರಿಯೆ. ಭಾರತದ ಚಿತ್ರರಂಗದ ಮಟ್ಟಿಗೆ ಇದು ಪ್ರಪ್ರಥಮ ಪ್ರಯೋಗ. ಟಾಕಿ ಚಿತ್ರವನ್ನು ಮರುನಿರ್ಮಾಣ ಮಾಡ್ತಾ ಇರೋದು. ನಿಮ್ಗೆ ಅನ್ನಿಸ್ಬೋದು, ಈಗಾಗಲೇ 2013ರಲ್ಲಿ ಹರಿಶ್ಚಂದ್ರಾಜಿ ಫ್ಯಾಕ್ಟ್ರಿ ಅಂತ ಮರಾಠಿ ಸಿನಿಮಾ ಬಂದಿದೆ, ಅದು ಇದರ ಮೊದಲ ಚಿತ್ರ ಅಲ್ವಾ ಅಂತ ಅನ್ನಿಸ್ಬೋದು, ದಾದಾ ಸಾಹೇಬ್ ಫಾಲ್ಕೆಯವರ ಇದು. ಆದರೆ ಅದು ಮೂಕಿ ಚಿತ್ರವನ್ನು ಆಧರಿಸಿದ್ದು. ಅದರ ನಂತರ 2013ರಲ್ಲಿ ಮಲಯಾಳಂನಲ್ಲಿ ಇನ್ನೊಂದು ಚಿತ್ರ ಬರುತ್ತೆ, ವಿಘಟನ್ ಅಂತ, ಅದು ಕೂಡ ಮೂಕಿ ಚಿತ್ರವನ್ನು ಆಧರಿಸಿದ್ದು. ಈ 2 ಚಿತ್ರಗಳು ಮೂಕಿ ಚಿತ್ರವನ್ನು ಆಧರಿಸಿದ ಚಿತ್ರಗಳು ಈಗಾಗಲೇ ಬಂದಿದ್ದೇವೆ. ಪ್ರಪ್ರಥಮ ಬಾರಿಗೆ ಕನ್ನಡದ ನಮ್ಮೆಲ್ಲರ ಹೆಮ್ಮೆ, ಇದರ ಮೊದಲ ಟಾಕಿ ಚಿತ್ರ ಭಾರತದ ಮಟ್ಟಿಗೆ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅದನ್ನು ನಾವು ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.